ಅನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು, ಅದರಲ್ಲಿ ಬರೆದಿದ್ದಾರೆ ನಮೂದಿಸಬೇಕು ಅಂತ ಹೇಳಿ. ಹಾಗಾಗಿ ಧರ್ಮದ ಕಾಲಂ 11ನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಾನೆ ಬರೆಸಬೇಕು. ಇದು ಬಹಳ ಸ್ಪಷ್ಟವಾಗಿ. ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಬರೆಸಬೇಕು, ಲಿಂಗಾಯತ ವೀರಶೈವ ಬರೆಸಬೇಕು, ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸೋದು ಬೇಡ, ಹಿಂದೂ ಅಂತ ಬರೆಸಬೇಕು. ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ. ಇಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜ್ಯರು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವನೀಯ ಪೂಜ್ಯರು, ಈ ಮೂಲಕ ನಾಡಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನ್ ಕೊಡ ಬಯಸ್ತಾ ಇದ್ದೀವಿ ಅಂದ್ರೆ, ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಂನಲ್ಲಿ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತಾನೆ ಬರೆಸ್ಬೇಕು. ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರ್ದು. ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಬರೆಸ್ಬೇಕು. ಬರೆಸೋದನ್ನ ಅವ್ರು ಬರೆದುಕೊಂಡಿರೋದನ್ನ ನೀವು ಗುರುತಿಸ್ಬೇಕು. ಅಂದ್ರೆ ಅದನ್ನ ನೋಡ್ಬೇಕು, ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಬರ್ದಿದ್ದಾರೋ ಇಲ್ಲೋ ಅಂತ ಹೇಳಿ. ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲಂನಲ್ಲಿ ಬರೆದ ಮೇಲೆ ಮುಂದೆ ಜಾತಿ ಕಾಲಂ ಬರ್ತದೆ. ಲಿಂಗಾಯತದಲ್ಲಿ ಸುಮಾರು 100ಕ್ಕೂ ಅಧಿಕ ಒಳಪಂಗಡಗಳು ಇರೋದನ್ನ ನಾವೆಲ್ಲ ನೋಡ್ತೀವಿ. ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸಬಹುದು. ಅವರು ಲಿಂಗಾಯತರಲ್ಲಿ ಪಂಚಮಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸಬಹುದು, ಬಣಜಿಗರಿದ್ರೆ ಲಿಂಗಾಯತ ಬಣಜಿಗ ಅಂತ ಬರೆಸಬಹುದು, ಗಾನಿಗರಿದ್ರೆ ಲಿಂಗಾಯತ ಗಾನಿಗ, ಅವೆಲ್ಲ ಕೋಡ್ ನಂಬರ್ ಇದೆ ಅದರಲ್ಲಿ. ಹಾಗಾಗಿ ಲಿಂಗಾಯತ ಗಾನಿಗ ಅಂತ ಬರೆಸಬಹುದು. ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ, ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳಪಂಗಡದವರು ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸಬೇಕು, ಗಾಣಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾಣಿಗ ಅಂತ ಬರೆಸಬೇಕು, ಬಣಜಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬಣಜಿಗ ಅಂತಾನೆ ಬರೆಸಬೇಕು. ಆ ನಂತರ ಕುಡುವಕ್ಕಲಿಗ ಸಮಾಜ ಇದೆ, ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುಡುವಕ್ಕಲಿಗ ಅಂತಾನೆ ಬರೆಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲಂನಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳಪಂಗಡ, ಪ್ರತಿಯೊಂದು ಒಳಪಂಗಡಕ್ಕೂ ಕೋಡ್ ನಂಬರ್ ಕೊಡಲಾಗಿದೆ. ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬರೆಸುವಂತಹ ಕೆಲಸವನ್ನ ನಮ್ಮ ಸಮಾಜ ಬಾಂಧವರು ಮಾಡಬೇಕು. ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮಗೋಷ್ಠಿ ನಡೆಸುವ ಉದ್ದೇಶ ಏನು ಅಂದ್ರೆ, ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಲುಪ್ತದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು. ಹಾಗೆ ಆ ಇತರೆ ಎನ್ನುವಂತ ಕಾಲದಲ್ಲಿ ನಾವು ಸ್ಪಷ್ಟವಾಗಿ ಲಿಂಗಾಯತ ಅನ್ನುವುದನ್ನೇ ನಾವು ಬಳಸಬೇಕು. ಆಮೇಲೆ ಜಾತಿ ಕಾಲದಲ್ಲಿ ತಮ್ಮ ತಮ್ಮ ಜಾತಿಗಳ ವಿಚಾರವನ್ನ ಅದೇ ಬಳಸಬೇಕು ಅಂತ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದರು ಸ್ವಾಮೀಜಿಯವರು. ಅದೇ ರೀತಿ ನಾವು ಜಾತಿ ಕಾಲದಲ್ಲಿ ನಿಮ್ಮ ಜಾತಿಗಳು ಯಾವುದು ಅನ್ನೋದು ಬಳಸಬೇಕು. ಯಾಕೆಂದ್ರೆ ಎಂಥ ಪ್ರಸಂಗದಲ್ಲೂ ವೀರಶೈವ ಲಿಂಗಾಯತ ಅಂತ ನಾವು ಬಳಸಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಅದು ತಪ್ಪಾಗುತ್ತೆ, ಅದು ಸ್ವತಂತ್ರ ಧರ್ಮ ಅದಕ್ಕೆ ಸಾಧ್ಯವಿಲ್ಲ. ಆ ನಂತರ ನಾವು ಅದನ್ನು ಬಳಸಿದ್ರೆ ನಮಗೆ ಮಾನ್ಯತೆಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಧರ್ಮಗಳ ಒಕ್ಕೂಟ ಅಂತ ಅದನ್ನ ಹಿಂದೂ ಧರ್ಮ ಅಂತ ಅನ್ನುವಂಥ ಲೆಕ್ಕದಲ್ಲಿ ಬರ್ಸಿ ಹಿಂದೂ ಬರ್ಸಿ ಅಂತ ಅನ್ನುವಂಥ ಲೆಕ್ಕಾಚಾರನೂ ಸರಿ ಇಲ್ಲ. ವಾಸ್ತವವಾಗಿ ಲಿಂಗಾಯತ ಧರ್ಮ, ಲಿಂಗಾಯತದಲ್ಲಿ ಒಳಪಂಗಡಗಳಿವೆ. ಅದು ಒಳಪಂಗಡಗಳು ಕಾಯಕವನ್ನು ಆಶ್ರಯಿಸಿದ್ರು. ಅವ್ರು ಏನ್ ಕರ್ತವ್ಯ ಮಾಡ್ತಾ ಇದ್ರು, ಒಬ್ಬ ವಕೀಲ ಇದ್ರೆ ಅವರನ್ನ ವಕೀಲರು ಡಾಕ್ಟರ್ ಅಂತ ಗುರುತಿಸುವ ಹಾಗೆ, ಆದ್ರೆ ನಂತರ ಏನು ಬದಲಾವಣೆ ಆಗಲ್ಲ. ಅದೇ ರೀತಿಯಲ್ಲಿ ಸಬ್ ಕ್ಯಾಸ್ಟ್ಗಳು ಬಂದವು. ಆ ಲೆಕ್ಕದಲ್ಲಿ ಲಿಂಗಾಯತ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಸ್ವಾಭಿಮಾನಿ ಪದ್ಧತಿ. ವಾಸ್ತವವಾಗಿ ಹೇಳೋದಾದ್ರೆ ಲಿಂಗಾಯತ ಧರ್ಮ ಇಡೀ 12ನೇ ಶತಮಾನದ ಶರಣರು ಒಟ್ಟುಗೂಡಿ ತೆಗೆದುಕೊಂಡಂತ ತೀರ್ಮಾನ. ಇದು ಒಬ್ಬ ವ್ಯಕ್ತಿಯನ್ನು ಅನುಸರಿಸಿದ್ದಲ್ಲ. ಬುದ್ಧನನ್ನ ಅನುಸರಿಸಿದ್ದು ಬೌದ್ಧರಾದ್ರು, ಜೈನರನ್ನ ಅನುಸರಿಸಿದವರು ಜೈನರಾದ್ರು, ಸಿಖ್ ಆ ರೀತಿ ಇರುವಂತದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಯೇಸುವನ್ನ ಅನುಸರಿಸಿದವರು ಅವರು ಕ್ರಿಶ್ಚಿಯನ್ರಾದ್ರು, ಮೊಹಮ್ಮದನನ್ನ ಅನುಸರಿಸಿದವರು ಇಸ್ಲಾಂ ಆದ್ರು. ಅದೇ ರೀತಿಯಲ್ಲಿ ನಮ್ಮ ಲೆಕ್ಕದಲ್ಲಿ ಶಂಕರಾಚಾರ್ಯರನ್ನ ಅನುಸರಿಸಿದವರು ಅದ್ವೈತಿಗಳ ಹಿಂದೆ ಹೋಗ್ತಕ್ಕಂಥವ್ರು. ಆದ್ರೆ ಬಸವ ಪರಂಪರೆಯಲ್ಲಿ ಬಂದಾಗ ಬಸವಣ್ಣ
ಎಲ್ಲರ ಲೆಕ್ಕದಲ್ಲಿ ಬಂದಾಗ ಅನುಭವ ಮಂಟಪದಲ್ಲಿ ತೀರ್ಮಾನ ಆಯಿತು, ಬಸವಣ್ಣನೇ ಗುರು, ನಾವೆಲ್ಲ ಆ ಧರ್ಮ. ಇದು ಸಾಮೂಹಿಕವಾಗಿ ಎಲ್ಲರೂ ಸೇರಿ ನಿರ್ಣಯ ಮಾಡಿದಂಥದ್ದು ಧರ್ಮ. ಆ ಒಂದು ಲೆಕ್ಕದಲ್ಲಿ ಲಿಂಗಾಯತ ಅಂತ ಅನ್ನುವಂಥದ್ದು ಧರ್ಮ. ಲಿಂಗಾಯತ ಅನ್ನುವಂಥದ್ರಲ್ಲಿ ಸಬ್ ಕ್ಯಾಸ್ಟ್ಗಳಿವೆ. ಅದನ್ನ ಆ ರೀತಿಯಾಗಿ ನಾವು ಜಾಗೃತಿ ಮಾಡಬೇಕಾದ ಕರ್ತವ್ಯ ಇದೆ. ಅದನ್ನ ನಮ್ಮ ಸರ್ಕಾರದಲ್ಲಿ, ನಮ್ಮ ಜನಗಣತಿಯಲ್ಲಿ, ಎಲ್ಲದರಲ್ಲೂ ನಾವು ಅದನ್ನ ಎಚ್ಚರಿಕೆಯಿಂದ ಅದನ್ನ ಮಾಡಬೇಕು. ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ, ಲಿಂಗಾಯತ ಎಂದು ಬರೆಸುವೆವು.